ವಿಷ್ಣು, ಓ ದರ್ಶಿ, ಹೌ ಆರ್ ಯು ಮ್ಯಾನ್? ಬಾ ಕೂತ್ಕೋ. ಬೆಂಗಳೂರಿಗೆ ಯಾವಾಗ ಬಂದೆ ನೀನು? ನಿನ್ನೆ ರಾತ್ರಿನೇ ಬಂದೆ. ಕಾಲ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲೇ ಸಿಗ್ತೀಯ ಅಂತ ಗೊತ್ತಾಯಿತು. ಸೊ ಇಲ್ಲೇ ಮೀಟ್ ಮಾಡೋಣ ಅಂತ ಬಂದೆ. ಒಳ್ಳೆಯದೇ ಆಯಿತು. ಆ್ಯಕ್ಚುಲಿ ಫ್ಯೂ ಡೇಸ್ ಬ್ಯಾಕು ನಿನ್ನ ನಾನು ನೆನೆಸ್ಕೊತಾ ಇದ್ದೆ. ಹೌದಾ? ಏನು ವಿಷಯ? ನಮ್ಮ ಕಾಲೇಜ್ ಗ್ಯಾಂಗ್ ಬಗ್ಗೆ ನಿನಗೆ ಹೇಳ್ತಾ ಇದ್ನಲ್ಲ, ಅದರಲ್ಲಿ ದೇವ್ ಅಂತ ಒಬ್ಬ ಇದ್ದಾನೆ. ಓಕೆ. 4 ತಿಂಗಳಿಂದೆ ಅವ್ನ ಲವ್ ಬ್ರೇಕಪ್ ಆಗೋಯಿತು. ಆಗಿಂದ ಒಂಥರ ಡಿಪ್ರೆಷನ್ಗೆ ಹೋಗಿದ್ದಾನೆ. ಅವನ ಫ್ಯಾಮಿಲಿಲಿ ಎಲ್ಲ ಇದ್ರೂ ಕೂಡ ಸಪ್ರೇಟ್ ರೂಮ್ ಮಾಡಿಕೊಂಡು ಒಬ್ಬನೇ ಇರ್ತಾನೆ. ಅವನ ಜಾಬ್ಗೂ ಹೋಗ್ತಾ ಇಲ್ಲ. ಅದಕ್ಕೆ ನೀನು ಓಕೆ, ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈಗ ನನಗೆ ಅವ್ನು ಫುಲ್ ಸ್ಟೋರಿ ಹೇಳು. ದೇವ್, ಡೋರ್ ಓಪನ್ ಮಾಡು. ಹಾಯ್. ದೇವ್, ಅವನಿಗೊಂದು ತುಂಬ ಇಂಪಾರ್ಟೆಂಟ್ ಹೆಲ್ಪ್ ಬೇಕು. ಸೊ ಅವನ ಹತ್ರ ಮಾತಾಡು. ನಾನು ಅವನಿಗೆ ಪ್ರಾಮಿಸ್ ಮಾಡಿದ್ದೀನಿ, ಮಿಸ್ ಮಾಡಬೇಡ. ಹೋ, ಥ್ಯಾಂಕ್ಸ್. ಹಾಯ್. ಹಾಯ್, ನಾನು ಸುದರ್ಶನ್. ದರ್ಶಿ. ದೇವ್. ಕೂತ್ಕೊಳ್ಳೋಕ್ಕೆ ಚೇರ್. ವಿಷ್ಣು ಹೇಳ್ದ ಅಂತ ನಿಮ್ಮನ್ನ ಒಳಗಡೆ ಬಿಟ್ಕೊಂಡೆ, ಬಟ್ ನಾನು ಯಾರಿಗೂ ಹೆಲ್ಪ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಯು ಕ್ಯಾನ್ ಗೋ. ನೋ, ನನಗೆ ಹೆಲ್ಪೇನು ಬೇಡ. ಐ ನೀಡ್ ಯುವರ್ ಸ್ಟೋರಿ. ನನಗೆ ನಿಮ್ಮ ಕತೆ ಬೇಕು. ನನ್ನ ಸ್ಟೋರಿನಾ? ಯಾವ ಸ್ಟೋರಿ?
ನಿಮ್ಮ ಲವ್ ಸ್ಟೋರಿ. ಪ್ಲೀಸ್ ಗೆಟ್ ಔಟ್. ಪ್ಲೀಸ್ ದೇವ್, ನನಗೆ ತುಂಬ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನಂಗೆ ನಿಮ್ಮ ಲವ್ ಸ್ಟೋರಿ ಗೊತ್ತು, ಬಟ್ ನಿಮ್ಮ ಬ್ರೇಕಪ್ ಆಗಿದ್ದ ದಿನ ಏನಾಯಿತು ಅಂತ ತಿಳ್ಕೋಬೇಕು ಪ್ಲೀಸ್. ನನ್ನ ಬ್ರೇಕಪ್ ಸ್ಟೋರಿ ತಕ್ಕ ನೀನೇನು ಮಾಡ್ತೀಯಾ? ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಸುಮ್ಮನೆ ಟ್ರಿಗರ್ ಮಾಡಬೇಡ. ಪ್ಲೀಸ್ ಗೆಟ್ ಔಟ್. ದೇವ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನು ಬರೀ ನನ್ನ ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತಾ ಇಲ್ಲ. ನಿನಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ, ವಿಷ್ಣುಗೆ ಜಾಬಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಆಲ್ಮೋಸ್ಟ್ ರಿಸೈನ್ ಮಾಡೋ ಪರಿಸ್ಥಿತಿಗೆ ಬಂದಿದ್ದಾನೆ. ನನಗೂ ಕೂಡ ಅದೇ ಥರ ಸಿಚುವೇಶನ್ ಇದೆ. ಸೊ ಈ ಜಾಬ್ಸ್ ಎಲ್ಲ ಬಿಟ್ಟು ಒಂದು ಮೂವಿ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ನಿನ್ನ ಸ್ಟೋರಿಯಿಂದ ಹೆಲ್ಪ್ ಆಗ್ಬೋದು. ಈ ಮೂವಿ ಸಕ್ಸಸ್ ಆದರೆ ನಂದು ಆ್ಯಂಡ್ ವಿಷ್ಣು ಲೈಫ್ ಸೆಟಲ್ ಆಗುತ್ತೆ. ಥಿಂಕ್ ಅಬೌಟ್ ಇಟ್. ಪ್ರಾಬ್ಲಮ್ಮ? ನನಗೇನು ಹೇಳಲೇ ಇಲ್ಲ ಅವನು. ನೀನು ಕೇಳಲಿಲ್ಲ. ನಿಂದೇ ಲೋಕದಲ್ಲಿ ನೀನಿದೆಯಾ? ನಿನ್ನೊಬ್ಬನಿಗೆ ಬಿಟ್ಟು ಇನ್ನೆಲ್ಲರಿಗೂ ಗೊತ್ತು ಅವನ ಪ್ರಾಬ್ಲಮ್. ಬಟ್ ಅದನ್ನು ಓವರ್ಕಮ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ವಿ ನೀಡ್ ಯುವರ್ ಹೆಲ್ಪ್. ಆಗಸ್ಟ್ 17 ರಾತ್ರಿ ಸುಮಾರು 9 ಗಂಟೆ ಆಗಿತ್ತು. ಅವಳು ಕಾಲ್ ಮಾಡಿದ್ಲು. ಕಾಲ್ ರಿಸೀವ್ ಮಾಡಿದ ತಕ್ಷಣ ನಾಳೆ 9 ಗಂಟೆಗೆ ಕೆಫೆ ಹತ್ರ ಸಿಗು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ನನಗೆ ಏನಾಗಿದೆ ಅಂತ ಅರ್ಥನೇ ಆಗಲಿಲ್ಲ. ಬೆಳಿಗ್ಗೆ ಎದ್ದು ರೆಡಿಯಾಗಿ ಮೀಟ್ ಮಾಡೋಕ್ಕೆ ಅಂತ ಹೋದೆ. ಅವಳು, ನಾನು ನಿನ್ನೆ ನಮ್ಮ ಮನೇಲಿ ನಮ್ಮ ಬಗ್ಗೆ ಮಾತಾಡಿದೆ. ನನ್ನ ಅಪ್ಪ ಅಮ್ಮ ನಿನ್ನ ಒಪ್ತಾ ಇಲ್ಲ. ಬಹಳ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಆ್ಯಂಡ್ ಫ್ರ್ಯಾಂಕ್ಲಿ ದೇವ್, ನನಗೆ ನನ್ನ ತಂದೆನೇ ಇಂಪಾರ್ಟೆಂಟ್. ಇದರಿಂದ ನಿಮಗೆ ನನ್ನ ಮೇಲೆ ಬ್ಯಾಡ್ ಒಪಿನಿಯನ್ಸ್ ಬರಬಹುದು, ಬಟ್ ಪ್ರಾಕ್ಟಿಕಲ್ ಆಗಿ ನನ್ನ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡು, ನಿನಗೆ ಎಲ್ಲ ಅರ್ಥ ಆಗುತ್ತೆ. ಆ್ಯಂಡ್ ನೀನು ಕೂಡ ಎಲ್ಲ ಮರೆತು ನಿನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ. ಬಾಯ್ ಅಂತ ಹೇಳಿ ಹೋಗೇ ಬಿಟ್ಲು. ಅಲ್ಲಿಂದ ಹೋಗುವಾಗ ಅವಳ ಕಣ್ಣಲ್ಲಿ ನೀರು. ಒಂದು ಕಡೆ 3 ವರ್ಷದ ಪ್ರೀತಿ ಕೊನೆಯಾಯಿತು ಅನ್ನೋ ಕೋಪ, ಬೇಜಾರು. ಇನ್ನೊಂದು ಕಡೆ ಅದಕ್ಕೆ ಕಾರಣನೇ ಗೊತ್ತಿಲ್ಲದೆ ಕನ್ಫ್ಯೂಷನ್. ಆ್ಯಂಡ್ ಅವಳು ಅಷ್ಟು ಮೆಚೂರ್ಡ್ ಮೈಂಡಿಂದ ಹೇಳಿದ ಮಾತೆಲ್ಲ ಸರಿ ಇತ್ತು. ನನಗೆ ಆ ಟೈಮಲ್ಲಿ ಎಲ್ಲ ಎಮೋಷನ್ಸ್ ಮಿಕ್ಸ್ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಶಾಕಲ್ಲಿದ್ದೆ. ಅದಾದಮೇಲೆ ಲೈಫಲ್ಲಿ ಯಾವುದೇ ಥರ ಆಸಕ್ತಿ ಇಲ್ಲದೆ ಹೋದಂಗಾಯಿತು. ನನ್ನ ಪೇರೆಂಟ್ಸ್ಗೆ ಯಾವುದೇ ಥರ ತೊಂದರೆ ಕೊಡೋದು ಬೇಡ ಅಂತ ಈ ರೂಮಲ್ಲಿ ಬಂದಿದ್ದೀನಿ. ಐ ಆಮ್ ಸಾರಿ ದೇವ್. ಅಂಥ ಇನ್ಸಿಡೆಂಟಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಐ ಅಂಡರ್ಸ್ಟ್ಯಾಂಡ್ ಯು. ಆದರೆ ಒಂದು ಆಶ್ಚರ್ಯ ಏನಂದರೆ, ನಾನು ಈ ರೂಮ್ ಒಳಗಡೆ ಬರೋಕ್ಕೆ ಮುಂಚೆ ಇದೊಂದು ಡಿಪ್ರೆಷನ್ ಪರ್ಸನ್ ರೂಮು, ಸೊ ಫುಲ್ ಬಾಟಲ್ಸು, ಸಿಗರೇಟ್ ಬಟ್ಸ್ ತುಂಬ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅದೇನೂ ಇಲ್ಲ ಇಲ್ಲಿ. ನನಗೆ ಆಲ್ಕೋಹಾಲ್ ಇಷ್ಟ ಆಗಲ್ಲ. ಸ್ಮೋಕಿಂಗ್ ಅಭ್ಯಾಸ ಇತ್ತು, ಬಟ್ ಸ್ಮೋಕ್ ಮಾಡುವಾಗ ಅವಳು ನೆನಪಾಗ್ತಿತ್ತು, ಅದಕ್ಕೆ ಬಿಟ್ಬಿಟ್ಟೆ. ಹೋ ಗ್ರೇಟ್. ಓಕೆ, ನನ್ನ ಸ್ಕ್ರಿಪ್ಟ್ಗೋಸ್ಕರ ಒಂದು ಲಾಸ್ಟ್ ಇನ್ಫಾರ್ಮೇಷನ್ ಕೊಡು. ಈಗ ನಿನ್ನ ತಲೆಯಲ್ಲಿ ಅವಳ ಬಗ್ಗೆ ಆಗಲಿ, ನಿನ್ನ ಪ್ರೆಸೆಂಟ್ ಕಂಡೀಷನ್ ಬಗ್ಗೆ ಆಗಲಿ ಏನು ಯೋಚನೆ ಇವೆ? ಜಾಸ್ತಿ ಫೋರ್ಸ್ ಮಾಡಲ್ಲ. ನಿನ್ಗೇನು ಹೇಳ್ಬೇಕು ಅನ್ಸುತ್ತೋ ಅಷ್ಟು ಹೇಳು ಸಾಕು. ಶಿ ವಾಸ್ ರೈಟ್. ನನಗೀಗಲೂ ಅವಳ ಮೇಲೆ ಕೋಪ ಬರ್ತಿಲ್ಲ, ಏಕೆಂದರೆ ಅವತ್ತು ಅವಳು ಹೇಳಿದ್ದೆಲ್ಲ ಸರಿ ಇತ್ತು. ಆ್ಯಂಡ್ ಅದರಲ್ಲಿ ಅವಳದೇನೂ ತಪ್ಪಿಲ್ಲ. ನನ್ನದೇ ಎಲ್ಲ ತಪ್ಪು. ನನ್ನ ಪ್ರೆಸೆಂಟ್ ಕಂಡೀಷನ್ ಅಂದರೆ ಐ ಆಮ್ ಇನ್ ಪೇನ್ ಅಷ್ಟೇ. ಸೊ ನೀನು ನೋವಲ್ಲಿದೆಯಾ ಆ್ಯಂಡ್ ಸಫರಿಂಗ್, ರೈಟ್? ಎಸ್. ಬಟ್ ವೈ? ನಾನು
ನೀನು ಮನೆಯಿಂದ ಹೊರಗಡೆ ಬಂದಾಗಿಂದ ಒಂಟಿಯಾಗಿ ಅಳ್ತಾ ಇರೋ ನಿನ್ನ ತಂದೆ ತಾಯಿಗೋಸ್ಕರನ? ನಿನ್ನ ತಂದೆ ಟೈಲರ್ ಕೆಲಸ ಮಾಡಿ ನಿನ್ನ ಓದಿಸಿ ಕ್ರಿಯೇಟ್ ಮಾಡಿರೋ ನಿನ್ನ ಜಾಬ್ ಕೆರಿಯರ್ಗೋಸ್ಕರನ? ಇದಕ್ಕೆ ಉತ್ತರ ನನಗೇನು ಹೇಳಬೇಡ, ಬಟ್ ಆಸ್ಕ್ ಯುವರ್ ಸೆಲ್ಫ್, ನೀನು ಯಾಕೆ ಆ್ಯಂಡ್ ಯಾವುದಕ್ಕೋಸ್ಕರ ಸಫರ್ ಮಾಡ್ತಾ ಇದೆಯಾ ಅಂತ. ಆ್ಯಂಡ್ ನೀನು ಹೇಳ್ದೆ ಅವಳು ಮಾಡಿದ್ದು ಸರಿ ಅಂತ. ಐ ಅಗ್ರಿ ವಿತ್ ಯು, ಅವಳು ಮಾಡಿದ್ದು ಸರಿ. ಆ್ಯಂಡ್ ನೀನು ಹೇಳ್ದೆ ಎಲ್ಲ ತಪ್ಪು ನಿಂದೆ ಅಂತ, ರೈಟ್? ಎಸ್. ಸೊ ನಿಂದೇ ತಪ್ಪು ಅಂತೀಯ. ನಿಂದೇ ತಪ್ಪಾ? ಎಸ್. ನಿನ್ ತಪ್ಪಿದೆಯಾ? ನಂದೇನು ತಪ್ಪಿದೆ? ನಂದೇನು ತಪ್ಪಿದೆ? ನೋ, ನಿಂದೇನೂ ತಪ್ಪಿಲ್ಲ. ಸೀರಿಯಸ್ಲಿ ನಿಂದೇನೂ ತಪ್ಪಿಲ್ಲ. ನಿನ್ನ ತಂದೆ ತಾಯಿದು ತಪ್ಪಿಲ್ಲ, ನಿನ್ನ ಫ್ರೆಂಡ್ ವಿಷ್ಣುದು ತಪ್ಪಿಲ್ಲ. ಆದರೂ ಎಲ್ಲರೂ ನೋವಲ್ಲಿದ್ದೀರಾ, ಎಲ್ಲರೂ ಸಫರ್ ಮಾಡ್ತಾ ಇದ್ದೀರಾ. ಬಟ್ ವೈ? ವಾಟ್ ಆರ್ ಯು ಪೀಪಲ್ ಸಫರಿಂಗ್ ಫಾರ್? ಇದರ ಉತ್ತರ ನನಗೆ ಹೇಳೋ ಅಗತ್ಯ ಇಲ್ಲ, ಬಟ್ ನಿನಗೆ ಗೊತ್ತಿರಬೇಕು. ಲುಕ್ ಇನ್ ಟು ಯುವರ್ ಮೈಂಡ್, ಲುಕ್ ಅಟ್ ಯುವರ್ ಸೋಲ್, ಆನ್ಸರ್ ಸಿಗುತ್ತೆ. ನಾನು ಬಂದ ಕೆಲಸ ಮುಗೀತು, ಹೋಗಿ ಬರ್ತೀನಿ.